ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರಗಳು. ನಾನು ಪ್ರೊಫೆಸರ್ PM ಚೌಗ್ಲಾ. ಇವತ್ತಿನ ಎಪಿಸೋಡ್ನಲ್ಲಿ BA 4th ಸೆಮಿಸ್ಟರ್ SEP ಸ್ಟ್ಯಾಟಿಸ್ಟಿಕ್ಸ್ ಫಾರ್ ಎಕನಾಮಿಕ್ಸ್ ಅಥವಾ DSC 4 ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್, ಅರ್ಥಶಾಸ್ತ್ರಕ್ಕಾಗಿ ಸಂಖ್ಯಾಶಾಸ್ತ್ರ, ಬಹುನಿರೀಕ್ಷಿತ ಪ್ರಶ್ನೆಗಳು. ಆತ್ಮೀಯರೇ, ವಿಷಯ ವಸ್ತುವನ್ನು ಆರಂಭ ಮಾಡುವ ಮುಂಚೆ ತಾವಿನ್ನೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮೆಲ್ಲ ಸ್ನೇಹಿತ ಮಿತ್ರರಿಗೆ ಶೇರ್ ಮಾಡಿ ಎಂದು ಹೇಳುತ್ತಾ ಇವತ್ತಿನ ಚರ್ಚೆಯನ್ನು ಆರಂಭಿಸೋಣ. ಮೊದಲಿಗೆ ಚಾಪ್ಟರ್ 1 2 ಮಾರ್ಕ್ಸ್ ಕ್ವೆಶನ್ಸ್. ಗಿವ್ ದಿ ಮೀನಿಂಗ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಸಂಖ್ಯಾಶಾಸ್ತ್ರದ ಅರ್ಥ ನೀಡಿ. ಸ್ಟೇಟ್ ಎನಿ 2 ಇಂಪಾರ್ಟೆನ್ಸ್ ಆಫ್ ಸ್ಟಡಿ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಯಾವುದಾದರೂ 2 ಸಂಖ್ಯಾಶಾಸ್ತ್ರ ಅಧ್ಯಯನದ ಉಪಯೋಗಗಳನ್ನು ತಿಳಿಸಿರಿ ಅಂತ. ಮೂರನೇದಾಗಿ ವಾಟ್ ಈಸ್ ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್. ವಿವರಣಾತ್ಮಕ ಸಂಖ್ಯಾಶಾಸ್ತ್ರ ಎಂದರೇನು. ಫೋರ್ತ್ ಒನ್, ಗಿವ್ ದಿ ಮೀನಿಂಗ್ ಆಫ್ ಕ್ವಾಲಿಟೇಟಿವ್ ಸ್ಟ್ಯಾಟಿಸ್ಟಿಕ್ಸ್. ಗುಣಾತ್ಮಕ ಸಂಖ್ಯಾಶಾಸ್ತ್ರದ ಅರ್ಥ ನೀಡಿ. ಫಿಫ್ತ್ ಒನ್, ವಾಟ್ ಈಸ್ ಕ್ವಾಂಟಿಟೇಟಿವ್ ಸ್ಟ್ಯಾಟಿಸ್ಟಿಕ್ಸ್. ಪರಿಮಾಣಾತ್ಮಕ ಸಂಖ್ಯಾಶಾಸ್ತ್ರ ಎಂದರೇನು. ಇನ್ನು 5 ಅಂಕದ ಪ್ರಶ್ನೆಗಳು, 5 ಮಾರ್ಕ್ಸ್ ಕ್ವೆಶನ್ಸ್. ಕ್ವೆಶನ್ ನಂಬರ್ 1, ಬ್ರೀಫ್ಲಿ ಡಿಸ್ಕಸ್ ಅಬೌಟ್ ಇಂಪಾರ್ಟೆನ್ಸ್ ಆಫ್ ಸ್ಟಡಿ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಸಂಖ್ಯಾಶಾಸ್ತ್ರ ಅಧ್ಯಯನದ ಮಹತ್ವವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ. ಸೆಕೆಂಡ್ ಒನ್, ರೈಟ್ ಅ ಶಾರ್ಟ್ ನೋಟ್ ಆನ್ ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್ ವೇರಿಯಬಲ್ಸ್. ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಚಲಕಗಳನ್ನು ಕುರಿತು ಒಂದು ಸಂಕ್ಷಿಪ್ತ ಟಿಪ್ಪಣಿ ಬರೆಯಿರಿ. ಇನ್ನು 15 ಅಂಕಗಳ ಪ್ರಶ್ನೆಗಳ ಬಗ್ಗೆ ಹೇಳೋದಾದರೆ, ನಂಬರ್ 1 ಈಸ್ ಡಿಫೈನ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಫೋಕಸ್ ಆನ್ ಫಂಕ್ಷನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಸಂಖ್ಯಾಶಾಸ್ತ್ರವನ್ನು ವ್ಯಾಖ್ಯಾನಿಸಿ ಮತ್ತು ಸಂಖ್ಯಾಶಾಸ್ತ್ರದ ಕಾರ್ಯಗಳ ಮೇಲೆ ಬೆಳಕು ಚೆಲ್ಲಿ ಅಂತ. ಸೆಕೆಂಡ್ ಒನ್, ಗಿವ್ ದಿ ಮೀನಿಂಗ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಎಕ್ಸ್ಪ್ಲೇನ್ ಅಬೌಟ್ ಇಂಪಾರ್ಟೆನ್ಸ್ ಆಫ್ ದಿ ಸ್ಟಡಿ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಸಂಖ್ಯಾಶಾಸ್ತ್ರದ ಅರ್ಥ ನೀಡಿ, ಸಂಖ್ಯಾಶಾಸ್ತ್ರ ಅಧ್ಯಯನದ ಮಹತ್ವವನ್ನು ವಿವರಿಸಿ ಅಂಥೇಳಿ. ಆ್ಯಂಡ್ ಚಾಪ್ಟರ್ ನಂಬರ್ 2 most important questions of 2 marks. Number 1 is what is primary data. ಪ್ರಾಥಮಿಕ ದತ್ತಾಂಶ ಎಂದರೇನು. ಗಿವ್ ದಿ ಮೀನಿಂಗ್ ಆಫ್ ಸೆಕೆಂಡರಿ ಡಾಟಾ. ಮಾಧ್ಯಮಿಕ ದತ್ತಾಂಶದ ಅರ್ಥ ನೀಡಿ. ಥರ್ಡ್ ಒನ್, ವಾಟ್ ಈಸ್ ಕ್ವಾಲಿಟೇಟಿವ್ ಡೇಟಾ. ಗುಣಾತ್ಮಕ ದತ್ತಾಂಶ ಎಂದರೇನು. ಫೋರ್ತ್ ಒನ್, ಸ್ಟೇಟ್ ದಿ ಮೀನಿಂಗ್ ಆಫ್ ಕ್ವಾಂಟಿಟೇಟಿವ್ ಡೇಟಾ. ಪರಿಮಾಣಾತ್ಮಕ ದತ್ತಾಂಶದ ಅರ್ಥ ನೀಡಿ. ಫಿಫ್ತ್ ಒನ್, ಸ್ಟೇಟ್ ಎನಿ 2 ಸೋರ್ಸಸ್ ಆಫ್ ಪ್ರೈಮರಿ ಡೇಟಾ. ಪ್ರಾಥಮಿಕ ದತ್ತಾಂಶದ ಯಾವುದಾದರೂ 2 ಮೂಲಗಳನ್ನು ತಿಳಿಸಿರಿ. ಸಿಕ್ಸ್ತ್ ಒನ್, ವಾಟ್ ಈಸ್ ಟ್ಯಾಬ್ಯುಲೇಷನ್. ಕೋಷ್ಟಕೀಕರಣ ಅಥವಾ ಪಟ್ಟೀಕರಣ ಅಥವಾ ಪಟ್ಟಿ ಮಾಡುವುದು ಎಂದರೇನು. 5 ಮಾರ್ಕ್ಸ್ ಕ್ವೆಶನ್ಸ್. ನಂಬರ್ 1 ಈಸ್ ದಿ ಡಿಫರೆನ್ಸ್ ಬಿಟ್ವೀನ್ ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್ ಡೇಟಾ ಆರ್ ಮೇಕ್ ಅ ಡಿಫರೆನ್ಸ್ ಬಿಟ್ವೀನ್ ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್ ಡೇಟಾ. ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ದತ್ತಾಂಶಗಳ ನಡುವಿನ ವ್ಯತ್ಯಾಸ ತಿಳಿಸಿ ಅಂಥೇಳಿ. ರೈಟ್ ಅ ನೋಟ್ ಆನ್ ಟೈಮ್ ಸಿರೀಸ್ ಡೇಟಾ. ಕಾಲಶ್ರೇಣಿಯನ್ನು ಕುರಿತು ಒಂದು ಟಿಪ್ಪಣಿ ಬರೆಯಿರಿ. ಥರ್ಡ್ ಒನ್, ರೈಟ್ ಅ ಬ್ರೀಫ್ ನೋಟ್ ಆನ್ ಪ್ರಿಪರೇಷನ್ ಆಫ್ ಕ್ವೆಶ್ಚನೇರ್. ಪ್ರಶ್ನಾವಳಿ ರಚನೆಯ ಮೇಲೆ ಒಂದು ಸಂಕ್ಷಿಪ್ತ ಟಿಪ್ಪಣಿ ಬರೆಯಿರಿ. ಫೋರ್ತ್ ಒನ್, ವಾಟ್ ಆರ್ ದಿ ಅಬ್ಜೆಕ್ಟಿವ್ಸ್ ಆಫ್ ಕ್ಲಾಸಿಫಿಕೇಷನ್ ಆಫ್ ಡೇಟಾ. ದತ್ತಾಂಶಗಳ ವರ್ಗೀಕರಣದ ಉದ್ದೇಶಗಳನ್ನು ತಿಳಿಸಿರಿ. ಫಿಫ್ತ್ ಒನ್, ಸ್ಟೇಟ್ ದಿ ಫೀಚರ್ಸ್ ಆಫ್ ಗುಡ್ ಟೇಬಲ್. ಒಂದು ಉತ್ತಮ ಕೋಷ್ಟಕದ ಲಕ್ಷಣಗಳನ್ನು ತಿಳಿಸಿರಿ. ಸಿಕ್ಸ್ತ್ ಒನ್, ವಾಟ್ ಆರ್ ದಿ ರೂಲ್ಸ್ ಆಫ್ ಪ್ರಿಪರೇಷನ್ ಆಫ್ ಡಯಾಗ್ರಾಮ್. ರೇಖಾಚಿತ್ರ ರಚನೆಯ ನಿಯಮಗಳನ್ನು ತಿಳಿಸಿರಿ ಅಂತ. 15 ಅಂಕಗಳ ಪ್ರಶ್ನೆಗಳು. ಕ್ವಶನ್ ನಂಬರ್ 1, ಡಿಫೈನ್ ಡೇಟಾ. ಕ್ರಿಟಿಕಲಿ ಎಕ್ಸಾಮಿನ್ ದಿ ಡಿಫರೆನ್ಸ್ ಬಿಟ್ವೀನ್ ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್ ಡೇಟಾ. ದತ್ತಾಂಶವನ್ನು ವ್ಯಾಖ್ಯಾನಿಸಿ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ದತ್ತಾಂಶಗಳ ನಡುವಿನ ವ್ಯತ್ಯಾಸಗಳನ್ನು ವಿಮರ್ಶಾತ್ಮಕವಾಗಿ ಪರಿಶೀಲಿಸಿ ಅಂಥೇಳಿ. ಆ್ಯಂಡ್ ಸೆಕೆಂಡ್ ಒನ್ ಈಸ್ ವಾಟ್ ಈಸ್ ಪ್ರೈಮರಿ ಡೇಟಾ. ಡಿಸ್ಕಸ್ ದಿ ವೇರಿಯಸ್ ಮೆಥಡ್ಸ್ ಆಫ್ ಕಲೆಕ್ಷನ್ ಆರ್ ಕಲೆಕ್ಟಿಂಗ್ ಪ್ರೈಮರಿ ಡೇಟಾ ಅಲಾಂಗ್ ವಿತ್ ದೇರ್ ರೆಸ್ಪೆಕ್ಟಿವ್ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್. ಪ್ರಾಥಮಿಕ ದತ್ತಾಂಶ ಎಂದರೇನು. ಪ್ರಾಥಮಿಕ ದತ್ತಾಂಶವನ್ನು ಸಂಗ್ರಹಿಸುವ ವಿವಿಧ ವಿಧಾನಗಳನ್ನು ಅವುಗಳ ಗುಣ ಮತ್ತು ದೋಷಗಳೊಂದಿಗೆ ಚರ್ಚಿಸಿ ಅಂತ. ಥರ್ಡ್ ಒನ್,
Explain the meaning and importance of classification of tabulation of data. Describe the essential part of statistical table and construct a hypothetical blank table showing population distribution by gender, literacy and employment status. ದತ್ತಾಂಶದ ವರ್ಗೀಕರಣ ಮತ್ತು ಕೋಷ್ಟಕೀಕರಣದ ಅರ್ಥ, ಪ್ರಾಮುಖ್ಯತೆಯನ್ನು ವಿವರಿಸಿ, ಒಂದು ಸಾಂಖ್ಯಿಕ ಕೋಷ್ಟಕದ ಅಗತ್ಯ ಭಾಗಗಳನ್ನು ವಿವರಿಸಿ ಮತ್ತು ಲಿಂಗ, ಸಾಕ್ಷರತೆ ಹಾಗೂ ಉದ್ಯೋಗದ ಸ್ಥಿತಿಯ ಆಧಾರದ ಮೇಲೆ ಜನಸಂಖ್ಯೆಯ ವಿತರಣೆಯನ್ನು ತೋರಿಸುವ ಒಂದು ಕಾಲ್ಪನಿಕ ಖಾಲಿ ಕೋಷ್ಟಕವನ್ನು ರಚಿಸಿ ಅಂಥೇಳಿ. ಖಾಲಿ ಅಂತಂದರೆ ಒಂದು ಬ್ಲ್ಯಾಂಕ್ ಆಗಿರುವಂತಹ ಟೇಬಲ್ಲು. ಕ್ವಶನ್ಸ್ ನೋಡಲಿಕ್ಕೆ ಲೆಂದಿ ಅನ್ನಿಸ್ತದೆ ಇದು, ಆದರೆ ಲೆಂದಿ ಇಲ್ಲ. ಇಟ್ಸ್ ವೆರಿ ಈಸಿ ಕ್ವೆಶನ್. ಓಕೆ, ಒಂದಿಷ್ಟು ನೀವು ಪ್ರಾಕ್ಟೀಸ್ ಮಾಡಿದರೆ ಯು ಕ್ಯಾನ್ ರೈಟ್ ವೆರಿ ವೆಲ್. ಓಕೆ, ದೆನ್ ಫೋರ್ತ್ ನಂಬರ್, discuss the utility of diagrammatical and graphical presentation of data in economic analysis. Differentiate between a bar diagram and a histogram. ಆರ್ಥಿಕ ವಿಶ್ಲೇಷಣೆಯಲ್ಲಿ ದತ್ತಾಂಶಗಳ ಚಿತ್ರಾತ್ಮಕ ಮತ್ತು ರೇಖಾತ್ಮಕ ಪ್ರಸ್ತುತಿಯ ಉಪಯುಕ್ತತೆಯನ್ನು ಚರ್ಚಿಸಿ, ಸ್ತಂಭ ಚಿತ್ರ, ಬಾರ್ ಡಯಾಗ್ರಾಮ್ ಮತ್ತು ಆಯತ ಚಿತ್ರಗಳ ಹಿಸ್ಟೋಗ್ರಾಮ್ ಅಂತೇಳಿ ಕರಿತೀವಲ್ಲ, ಇವುಗಳ ವ್ಯತ್ಯಾಸವನ್ನು ತಿಳಿಸಿ ಅಂತ. ಇನ್ನು ಚಾಪ್ಟರ್ ನಂಬರ್ 3 ಬಗ್ಗೆ ಹೇಳೋದಾದರೆ, ಆತ್ಮೀಯರೇ, ಪ್ರಶ್ನೆ ಸಂಖ್ಯೆ 2 ಅಂಕದ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 1, ಡಿಫೈನ್ ಸೆಂಟ್ರಲ್ ಟೆಂಡೆನ್ಸಿ, ಕೇಂದ್ರೀಯ ಪ್ರವೃತ್ತಿಯನ್ನು ವ್ಯಾಖ್ಯಾನಿಸಿ. ನಂಬರ್ 2, ನೇಮ್ ದಿ 3 ಮೋಸ್ಟ್ ಕಾಮನ್ಲಿ ಯೂಸ್ಡ್ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ, ಸಾಮಾನ್ಯವಾಗಿ ಬಳಸುವ ಕೇಂದ್ರೀಯ ಪ್ರವೃತ್ತಿಯ 3 ಅಳತೆಗಳನ್ನು ಹೆಸರಿಸಿ ಅಂತ. ನಂಬರ್ 3 ಈಸ್, ವಿಚ್ ಮೆಜರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಈಸ್ ಕಾಲ್ಡ್ ಅ ಪೊಸಿಷನಿಂಗ್ ಅವರೇಜ್ ಆರ್ ಪೊಸಿಷನಲ್ ಅವರೇಜ್. ಕೇಂದ್ರೀಯ ಪ್ರವೃತ್ತಿ ಯಾವ ಅಳತೆಯನ್ನು ಸ್ಥಾನಿಕ ಸರಾಸರಿ ಎಂದು ಕರೆಯಲಾಗುತ್ತದೆ. ಕ್ವೆಶನ್ ನಂಬರ್ 4, ಸ್ಟೇಟ್ ದಿ ಎಂಪೆರಿಕಲ್ ರಿಲೇಷನ್ಶಿಪ್ ಬಿಟ್ವೀನ್ ಮೀನ್, ಮೇಡಿಯನ್ ಆ್ಯಂಡ್ ಮೋಡ್, ಸರಾಸರಿ, ಮಧ್ಯಾಂಕ ಮತ್ತು ಬಹುಲಕಗಳ ನಡುವಿನ ಪ್ರಾಯೋಗಿಕ ಸಂಬಂಧವನ್ನು ತಿಳಿಸಿ ಅಂತ. ಆ್ಯಂಡ್ ಫಿಫ್ತ್ ಒನ್, ರೈಟ್ ಅ ಅಲ್ಜಬ್ರಿಕ್ ಫಾರ್ಮುಲಾ ಫಾರ್ ದಿ ಅರಿಥ್ಮೆಟಿಕ್ ಮೀನ್ ಆಫ್ ಆ್ಯನ್ ಇಂಡಿವಿಜುವಲ್ ಸೀರೀಸ್, ವೈಯಕ್ತಿಕ ಸರಣಿಯ ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿಯುವ ಬೀಜಗಣಿತದ ಸೂತ್ರವನ್ನು ಬರೆಯಿರಿ. ಸೆವೆಂತ್ ಒನ್, ವಾಟ್ ಈಸ್ ದಿ ಮೇನ್ ಡಿಸ್ಅಡ್ವಾಂಟೇಜಸ್ ಆಫ್ ದಿ ಅರಿಥ್ಮೆಟಿಕ್ ಮೀನ್, ಅಂಕಗಣಿತ ಸರಾಸರಿಯ ಪ್ರಮುಖ ಅನಾನುಕೂಲತೆ ಅಥವಾ ದೋಷ ಯಾವುದು ಅಂತ. ಏಟ್ತ್ ಒನ್, ಡಿಫೈನ್ ದಿ ಮೇಡಿಯನ್, ಮಧ್ಯಾಂಕವನ್ನು ವ್ಯಾಖ್ಯಾನಿಸಿ. ಕ್ವೆಶನ್ ನಂಬರ್ 10, ಡಿಫೈನ್ ದಿ ಮೋಡ್, ಬಹುಲಕವನ್ನು ವ್ಯಾಖ್ಯಾನಿಸಿ. ಕ್ವೆಶನ್ ನಂಬರ್ 12, ವಾಟ್ ಡಸ್ ಡಿಸ್ಪರ್ಷನ್ ಮೆಷರ್, ಪ್ರಸರಣೆಯು ಅಥವಾ ಡಿಸ್ಪರ್ಷನ್ ಏನನ್ನು ಅಳೆಯುತ್ತದೆ ಅಂತಕ್ಕಂಥದ್ದು. ಆ್ಯಂಡ್ ಕ್ವೆಶನ್ ನಂಬರ್ 13, ಡಿಫೈನ್ ರೇಂಜ್, ರೈಟ್ ಇಟ್ಸ್ ಫಾರ್ಮುಲಾ, ವ್ಯಾಪ್ತಿಯನ್ನು ವ್ಯಾಖ್ಯಾನಿಸಿ ಮತ್ತು ಅದರ ಸೂತ್ರವನ್ನು ಬರೆಯಿರಿ ಅಂತ. 14th ಒನ್, ರೈಟ್ ದಿ ಫಾರ್ಮುಲಾ ಫಾರ್ ಕ್ವಾರ್ಟೈಲ್ ಡೆವಿಯೇಷನ್, ಚತುರ್ಥಕ ವಿಚಲನೆಯ ಕ್ವಾರ್ಟೈಲ್ ಡೆವಿಯೇಷನ್ ಅಂತ ಹೇಳ್ಕತ್ತಿ ಸೂತ್ರವನ್ನು ಬರೆಯಿರಿ. ಕ್ವೆಶನ್ ನಂಬರ್ 15th, ಡಿಫೈನ್ ಮೀನ್ ಡೆವಿಯೇಷನ್, ಸರಾಸರಿ ವಿಚಲನೆಯನ್ನು ವ್ಯಾಖ್ಯಾನಿಸಿ. 16th ಒನ್, ಡಿಫೈನ್ ಸ್ಟ್ಯಾಂಡರ್ಡ್ ಡೆವಿಯೇಷನ್, ಮಾನದಂಡ ವಿಚಲನೆಯನ್ನು ವ್ಯಾಖ್ಯಾನಿಸಿ. ಕ್ವೆಶನ್ ನಂಬರ್ 17th, ರೈಟ್ ದಿ ಫಾರ್ಮುಲಾ ಫಾರ್ ದಿ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್, ವ್ಯತ್ಯಾಸದ ಗುಣಾಂಕದ ಸೂತ್ರವನ್ನು ಬರೆಯಿರಿ ಅಂತ. ಇನ್ನು 5 ಅಂಕದ ಪ್ರಶ್ನೆಗಳ ಬಗ್ಗೆ ಹೇಳೋದಾದರೆ, ಕ್ವೆಶನ್ ನಂಬರ್ 1, ಡಿಫೈನ್ ಸೆಂಟ್ರಲ್ ಟೆಂಡೆನ್ಸಿ, ಬ್ರೀಫ್ಲಿ ಎಕ್ಸ್ಪ್ಲೇನ್ ದಿ ಡಿಫರೆನ್ಸ್ ಟೈಪ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ, ಕೇಂದ್ರೀಯ ಪ್ರವೃತ್ತಿಯನ್ನು ವ್ಯಾಖ್ಯಾನಿಸಿ, ಕೇಂದ್ರೀಯ ಪ್ರವೃತ್ತಿಯ ವಿವಿಧ ಪ್ರಕಾರಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ. ಕ್ವೆಶನ್ ನಂಬರ್ 2, ಸ್ಟೇಟ್ ದಿ ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಪ್ರಾಪರ್ಟೀಸ್ ಆಫ್ ಅರಿಥ್ಮೆಟಿಕ್ ಮೀನ್, ಸರಾಸರಿಯ ಅಂಕಗಣಿತ ಅಥವಾ ಅರ್ಥ ಮತ್ತು ಪ್ರಮುಖ ಗುಣಲಕ್ಷಣಗಳನ್ನು ತಿಳಿಸಿ ಅಂತ. ಕ್ವೆಶನ್ ನಂಬರ್ 3 ಒನ್, ಡಿಫೈನ್ ಮೇಡಿಯನ್, ಮೋಡ್, ಹೈಲೈಟ್ ದೇರ್ ಇಂಪಾರ್ಟೆನ್ಸ್ ಇನ್ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್, ಮಧ್ಯಸ್ಥ, ಬಹುಲಕವನ್ನು
ವ್ಯಾಖ್ಯಾನಿಸಿ ಸಾಂಖ್ಯಿಕ ವಿಶ್ಲೇಷಣೆಯಲ್ಲಿ ಅವುಗಳ ಮಹತ್ವ ಏನು ಅನ್ನುವಂಥದ್ದನ್ನು ತಿಳಿಸಿ ಅಂತ. ಆ್ಯಂಡ್ ಕ್ವಶನ್ ನಂಬರ್ 5, ವಾಟ್ ಈಸ್ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್, ಹೌ ಇಟ್ಸ್ ಕಂಪ್ಯೂಟೆಡ್ ಆ್ಯಂಡ್ ವೈ ಈಸ್ ಯೂಸ್ಫುಲ್. ವ್ಯತ್ಯಾಸದ ಗುಣಾಂಕ ಎಂದರೇನು, ಇದನ್ನು ಹೇಗೆ ಲೆಕ್ಕ ಹಾಕಲಾಗುತ್ತದೆ ಮತ್ತು ಇದು ಹೇಗೆ ಉಪಯುಕ್ತವಾಗಿದೆ ಅಂತಕ್ಕಂಥದ್ದು. ಕ್ವಶನ್ ನಂಬರ್ 6th one, ಫ್ರಮ್ ದಿ ಫಾಲೋವಿಂಗ್ ಕಂಟಿನ್ಯೂಸ್ ಡೇಟಾ ಕ್ಯಾಲ್ಕುಲೇಟ್ ಅರ್ಥಮೆಟಿಕ್ ಮೀನ್. ಕೆಳಗಿನ ನಿರಂತರ ದತ್ತಾಂಶದಿಂದ ಅಂಕಗಣಿತ ಸರಾಸರಿಯನ್ನು ಲೆಕ್ಕ ಮಾಡಿರಿ ಅಂತ. ಸೊ ಇಲ್ಲಿ ಕ್ಲಾಸ್ ಕೊಟ್ಟಿದ್ದಾರೆ, ಇಂಟರ್ವಲ್ ಕೊಟ್ಟಿದ್ದಾರೆ. ಸೊ ಯು ಕ್ಯಾನ್ ಫಾಲೋ ದಿಸ್ questions. Okay, and 7th one, compute the median value for the given distribution. ನೀಡಿರುವ ವಿತರಣೆಗೆ ಮಧ್ಯಸ್ಥ ಮೀಡಿಯನ್ ಮೌಲ್ಯವನ್ನು ಲೆಕ್ಕ ಹಾಕಿ ಅಂತಕ್ಕಂಥದ್ದು. ಇಲ್ಲಿ ಕೂಡ ಮಾರ್ಕ್ಸ್ ಕೊಡಲಾಗಿದೆ, ಆಮೇಲೆ ನಂಬರ್ ಆಫ್ ಸ್ಟೂಡೆಂಟ್ಸನ್ನು ಕೊಡಲಾಗಿದೆ. ಸೊ ಇವುಗಳೆಲ್ಲ ಬಿಡಿಸಬೇಕು ಅಂತಂದರೆ ಜಸ್ಟ್ ಯು ಕ್ಯಾನ್ ರೆಫರ್ ದಿ ಕ್ಲಾಸ್ ನೋಟ್ಸ್ಗಳನ್ನು ರೆಫರ್ ಮಾಡ್ಬೋದು. ಆ್ಯಂಡ್ ವೆರಿ ಸಿಂಪ್ಲೆಸ್ಟ್ ಮೆಥಡ್, ನೀವು ಕೆಲವೊಂದು ಬುಕ್ಸ್ ಇದೆ, ಕೃಷ್ಣೇಗೌಡ ಸರ್ ಬುಕ್ ಆಗಿರಬಹುದು, ಅಂಥ ಬುಕ್ಗಳನ್ನು ನೀವು ರೆಫರ್ ಮಾಡಬಹುದು. ನನ್ನ ಬಳಿಗೂ ಸ್ವಲ್ಪ ಇದೆ ನೋಟ್ಸ್ ಥರ, ಅದನ್ನು ಕೂಡ ನೀವು ರೆಫರ್ ಮಾಡಬಹುದು. ಬಹಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಿ, ಸರ್ ನಮಗೆ ಸ್ಟ್ಯಾಟಿಸ್ಟಿಕ್ಸ್ ನೋಟ್ಸ್ ಕೊಡಿ ಅಂಥೇಳಿ. ನಾನು ಸ್ವಲ್ಪ ಬಿಜಿ ಇರೋದ್ರಿಂದ ನನಗೆ ಈ ಸಲ ಅದನ್ನು ಪ್ರಿಪೇರ್ ಮಾಡಲಿಕ್ಕೆ ಆಗಿಲ್ಲ. ಹೋಪ್ಲಿ ಅಪ್ಕಮಿಂಗ್ ಸೆಮಿಸ್ಟರ್ನಲ್ಲಿ ಅದನ್ನು ನಾನು ಮಾಡ್ತೀನಿ ಅನ್ನುವಂಥದ್ದು. ಸೊ ಈಗ ಸದ್ಯ ಇಷ್ಟು ಮಾಡ್ಕೊಳ್ಳಿ. ನೀವು ಪ್ರಾಕ್ಟೀಸ್ ಮಾಡೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದಾಗ್ತದೆ. ಇಲ್ಲಿ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ನೀವು ಏನು ಲೆಕ್ಕಾಚಾರ ಬಿಡಿಸ್ತೀರಲ್ಲ, ಎವ್ರಿ ಸ್ಟೆಪ್ಸ್ಗೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ, ಕೌಂಟ್ ಆಗ್ತದೆ. ಅದು ಫೈನಲ್ ರಿಸಲ್ಟ್ ಮೇ ಬಿ ಫೌಂಡ್ ಆರ್ ನಾಟ್ ಮ್ಯಾಟರ್. ಅದು ಸಿಗ್ಬೋದು, ಸಿಗದೇ ಇರ್ಬೋದು. ಕೆಲವೊಂದು ಸಂದರ್ಭದಲ್ಲಿ ಅಯ್ಯೋ ರಿಸಲ್ಟ್ ಬರಲಿಲ್ಲ, ಮಾರ್ಕ್ಸ್ ಬರೋದಿಲ್ಲ ಅನ್ನುವಂಥ ಪ್ರಶ್ನೆ ಇಲ್ಲ. ಇಲ್ಲಿ ಪ್ರಶ್ನೆ ಏನು ಅಂತಂತಂದರೆ, ಎಲ್ಲಿವರೆಗೆ ನೀವು ಕರೆಕ್ಟಾಗಿ ಬಿಡಿಸಿರ್ತೀರಿ ಅಲ್ಲಿವರೆಗೆ ನಿಮ್ಗೆ ಅಂಕ ಸಿಗ್ತದೆ. ಸೊ ಅದಕ್ಕಾಗಿ ಒಂದಿಷ್ಟು ಪ್ರಾಕ್ಟೀಸ್ ಮಾಡಿ, ನೀವು ಮೆಥಡ್ ಫಾಲೋ ಮಾಡಿದರೆ ಆಟೋಮೆಟಿಕ್ಕಾಗಿ ರಿಸಲ್ಟ್ ಕೂಡ ನಿಮಗೆ ಬಂದೇ ಬರ್ತದೆ. ಓಕೆ, ದೆನ್ ವಿಲ್ ಕಂಟಿನ್ಯೂ. 8th one, ಕ್ಯಾಲ್ಕುಲೇಟ್ ದಿ ಮೋಡ್ ಫ್ರಮ್ ದಿ ಫಾಲೋವಿಂಗ್ ಡೇಟಾ ಸೆಟ್. ಕೆಳಗಿನ ದತ್ತಾಂಶದಿಂದ ಬಹುಲಕವನ್ನು ಲೆಕ್ಕಾಚಾರ ಮಾಡಿ ಅಂತೇಳಿ ಸೈಜ್ ಕೊಟ್ಟಿದ್ದಾರೆ, ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಓಕೆ, ಆ್ಯಂಡ್ 15 marks questions. ವಾಟ್ ಈಸ್ ಸೆಂಟ್ರಲ್ ಟೆಂಡೆನ್ಸಿ? ಡಿಸ್ಕಸ್ ಫೀಚರ್ಸ್ ಆಫ್ ಗುಡ್ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ. ಕಂಪೇರ್ ಆ್ಯಂಡ್ ಕಾಂಟ್ರಾಸ್ಟ್ ದಿ ಮೆರಿಟ್ಸ್, ಡಿಮೆರಿಟ್ಸ್ ಆ್ಯಂಡ್ ಯೂಸಸ್ ಆಫ್ ಅರ್ಥಮೆಟಿಕ್ ಮೀನ್, ಮೀಡಿಯನ್, ಮೋಡ್. ಕೇಂದ್ರೀಯ ಪ್ರವೃತ್ತಿ ಎಂದರೇನು? ಒಂದು ಉತ್ತಮ ಕೇಂದ್ರೀಯ ಪ್ರವೃತ್ತಿಯ ಅಳತೆಯ ಪ್ರಮುಖ ಲಕ್ಷಣಗಳನ್ನು ಚರ್ಚಿಸಿ, ಅಂಕಗಣಿತದ ಸರಾಸರಿ, ಮಧ್ಯಸ್ಥ ಮತ್ತು ಬಹುಲಕಗಳ ಗುಣಗಳನ್ನು, ದೋಷಗಳು ಮತ್ತು ಉಪಯೋಗಗಳನ್ನು ಹೋಲಿಸಿ ಮತ್ತು ವ್ಯತ್ಯಾಸಗಳನ್ನು ತಿಳಿಸಿ ಅಂಥೇಳಿ. ಸೊ ಇಟ್ಸ್ ವೆರಿ ಸಿಂಪ್ಲೆಸ್ಟ್ ಕ್ವೆಶನ್. ಸ್ವಲ್ಪ ನೀವು ನೋಡ್ಕೊಂಡ್ಬಿಟ್ರೆ ಒಂದಕ್ಕೊಂದು ನಿಮಗೆ ಸಿಕ್ಬಿಡ್ತದೆ ಯಾವ ರೀತಿ ಆನ್ಸರನ್ನು ಕಂಪೋಸ್ ಮಾಡಬೇಕು ಅನ್ನುವಂಥದ್ದು. ಕ್ವೆಶನ್ ನಂಬರ್ 2 ಈಸ್ ಡಿಫೈನ್ ಡಿಸ್ಪರ್ಷನ್, ಎಕ್ಸ್ಪ್ಲೇನ್ ದಿ ವೇರಿಯಸ್ ಅಬ್ಸಲ್ಯೂಟ್ ರಿಲೇಟಿವ್ ಮೆಷರ್ಸ್ ಆಫ್ ಡಿಸ್ಪರ್ಷನ್, why is standard deviation is considered the most reliable measure of dispersion. ಚದುರುವಿಕೆಯನ್ನು ವ್ಯಾಖ್ಯಾನಿಸಿ, ಚದುರುವಿಕೆಯ ವಿವಿಧ ನಿರಪೇಕ್ಷ ಮತ್ತು ಸಾಪೇಕ್ಷ ಅಳತೆಗಳನ್ನು ವಿವರಿಸಿ, ಆದರ್ಶ ವಿಚಲನೆಯನ್ನು ಅತ್ಯಂತ ವಿಶ್ವಾಸಾರ್ಹ ವಿಚಲನೆಯ ಅಳತೆ ಎಂದು ಏಕೆ ಪರಿಗಣಿಸಲಾಗುತ್ತದೆ ಅಂತಕ್ಕಂಥದ್ದು. And from the following frequency distribution calculate the arithmetic mean, median and mode. ಕೆಳಗಿನ ಆವೃತ್ತಿ ವಿತರಣೆಯ ಅಂಕಗಣಿತ ಸರಾಸರಿ, ಮಧ್ಯಸ್ಥ, ಬಹುಲಕವನ್ನು ಲೆಕ್ಕ ಮಾಡಿ ಅಂತಕ್ಕಂಥದ್ದು. ಕ್ಲಾಸ್ ಇಂಟರ್ವಲ್ಸ್ಗಳನ್ನು ಕೊಟ್ಟಿದ್ದಾರೆ, ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಗೋ ಥ್ರೂ ದಿಸ್ ಟ್ಯಾಬ್ಯುಲೇಷನ್. ಓಕೆ, ಎಸ್. ನೆಕ್ಸ್ಟ್ ವಿಲ್ ಕಂಟಿನ್ಯೂ. ಕ್ಯಾಲ್ಕುಲೇಟ್ ದಿ ಮೀನ್ deviation from the mean and its coefficient from the following continuous data. ಕೆಳಗಿನ ನಿರಂತರ ದತ್ತಾಂಶ ಸರಾಸರಿಯಿಂದ ಪಡೆಯಲಾದ ಸರಾಸರಿ ವಿಚಲನೆ, ಮೀನ್ ಡೆವಿಯೇಷನ್ ಫ್ರಮ್ ದಿ ಮೀನ್ ಅಂತ ಹೇಳಿ ಕರಿತೀವಿ.
ಅದರ ಗುಣಾಂಕವನ್ನು ಲೆಕ್ಕ ಮಾಡಿ ಅಂತಕ್ಕಂಥದ್ದು. ಇಲ್ಲಿನೂ ಕೂಡ ಮಾರ್ಕ್ಸ್ ಕೊಟ್ಟಿದ್ದಾರೆ, ನಂಬರ್ ಆಫ್ ಸ್ಟೂಡೆಂಟ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಪಟ್ಟಿಯ ಪ್ರಕಾರ ನೀವು ಮುಂದಿನ ಒಂದು ಪಟ್ಟಿಯನ್ನು ಸಂಯೋಜನೆ ಮಾಡ್ಕೋಬೇಕಾಗ್ತದೆ. ದೆನ್ ಫೈಂಡ್ ದಿ ಸ್ಟ್ಯಾಂಡರ್ಡ್ ಡೆವಿಯೇಷನ್ ಆ್ಯಂಡ್ ದಿ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಫ್ರಾಮ್ ದಿ ಡೇಟಾ ಗಿವನ್ ಬಿಲೋ. ಕೆಳಗೆ ನೀಡಲಾದ ದತ್ತಾಂಶದಿಂದ ಆದರ್ಶ ವಿಚಲನೆ ಸ್ಟ್ಯಾಂಡರ್ಡ್ ಡೆವಿಯೇಷನ್ ಮತ್ತು ವ್ಯತ್ಯಾಸದ ಗುಣಾಂಕವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು. ವೇಜಸ್ ಕೊಡಲಾಗಿದೆ, ನಂಬರ್ ಆಫ್ ವರ್ಕರ್ಸ್ ಕೊಡಲಾಗಿದೆ. ಕ್ಯಾಲ್ಕುಲೇಷನ್ ಮೆಥಡಾಲಜಿ ರಿಮೈನ್ಸ್ ದಿ ಸೇಮ್, ದಿ ಡೇಟಾ ಸೆಟ್ ರಿಮೈನ್ಸ್ ಮೇ ಬಿ ಚೇಂಜ್. ಓಕೆ, ಸೊ ಕಂಟಿನ್ಯೂ ದಿ. And sixth question is, from the following data compute the quartile deviation QD and its coefficient. ಕೆಳಗಿನ ದತ್ತಾಂಶದಿಂದ ಚತುರ್ಥಕ ವಿಚಲನೆ ಮತ್ತು ಅದರ ಗುಣಾಂಕವನ್ನು ಲೆಕ್ಕ ಹಾಕಿ ಅಂತಕ್ಕಂಥದ್ದು. ಏಜ್ ವಯಸ್ಸು ಕೊಟ್ಟಿದ್ದಾರೆ ಆ್ಯಂಡ್ ನಂಬರ್ ಆಫ್ ಪರ್ಸನ್ಸ್ ವ್ಯಕ್ತಿಗಳನ್ನು ಕೊಡಲಾಗಿದೆ, ನೋಡ್ಕೊಳ್ಳಿ. ದೆನ್ ಕ್ವಶನ್ ನಂಬರ್ 7, ನೀವೇನು ಮಾಡಿ, ನಾನು ಯಾವಾಗ ಮುಂದುಗಡೆ ಹೋಗ್ತೀನೋ ಆವಾಗ ನೀವೇನು ಮಾಡಿ, ಬಿಫೋರ್ ದ್ಯಾಟ್ ನೀವು ಪಾಸ್ ಮಾಡಿಕೊಂಡು ಇದನ್ನು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಪ್ರಿಪೇರ್ ಅ ಪೈ ಡಯಾಗ್ರಾಮ್ ವಿತ್ ದಿ ಹೆಲ್ಪ್ ಆಫ್ ಫಾಲೋವಿಂಗ್ ಡೇಟಾ. ಕೆಳಗಿನ ದತ್ತಾಂಶಗಳ ಸಹಾಯದಿಂದ ಪೈ ರೇಖಾಚಿತ್ರವನ್ನು ರಚಿಸಿ ಅಂತ. ಸಬ್ಜೆಕ್ಟ್ ಕೊಟ್ಟಿದ್ದಾರೆ, ನಂಬರ್ ಆಫ್ ಸ್ಟೂಡೆಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ಇವುಗಳನ್ನ ನೋಡ್ಕೊಂಡು ಬಿಟ್ಟು ನೀವೇನು ಮಾಡೋದು, ಪೈ ಡಯಾಗ್ರಾಮನ್ನು ತಗೊಳ್ಳಿ. ಓಕೆ, ಚಾಪ್ಟರ್ ನಂಬರ್ 4. Then 2 marks questions. Question number 1, what is the meaning of correlation? ಸಹ ಸಂಬಂಧದ ಅರ್ಥವೇನು? Number 2 is distinguish between positive and negative correlation with examples. ಧನಾತ್ಮಕ ಮತ್ತು ಋಣಾತ್ಮಕ ಸಹ ಸಂಬಂಧಗಳ ನಡುವಿನ ವ್ಯತ್ಯಾಸವನ್ನು ಉದಾಹರಣೆಯೊಂದಿಗೆ ತಿಳಿಸಿ ಅಂತಕ್ಕಂಥದ್ದು. And state the difference between linear and non-linear correlation. ರೇಖೀಯ ಮತ್ತು ರೇಖೇತರ ಸಹ ಸಂಬಂಧಗಳ ನಡುವಿನ ವ್ಯತ್ಯಾಸ ತಿಳಿಸಿ ಅಂತಕ್ಕಂಥದ್ದು. 4th one, ನೇಮ್ ದಿ ಮೇನ್ ಮೆಥಡ್ಸ್ ಆಫ್ ಮೆಷರಿಂಗ್ ಕೋರಿಲೇಷನ್. ಸಹ ಸಂಬಂಧವನ್ನು ಅಳೆಯುವ ಮುಖ್ಯ ವಿಧಾನಗಳನ್ನು ಹೆಸರಿಸಿ ಅಂತಕ್ಕಂಥದ್ದು. ಆ್ಯಂಡ್ 5th one, ವಾಟ್ ಆರ್ ದಿ ನ್ಯೂಮರಿಕಲ್ ಲಿಮಿಟ್ಸ್ ಆಫ್ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್. ಕಾರ್ಲ್ ಪಿಯರ್ಸನ್ ಅವರ ಸಹ ಸಂಬಂಧ ಸಂಖ್ಯಾತ್ಮಕ ಮಿತಿಗಳನ್ನು ಯಾವುವು ಅನ್ನುವಂಥದ್ದನ್ನು ತಿಳಿಸಿ ಅಂತಕ್ಕಂಥದ್ದು. 7th one, ವಾಟ್ ಈಸ್ ದಿ ಮೀನಿಂಗ್ ಆಫ್ ರಿಗ್ರೆಷನ್. ಹಿನ್ನಡೆಯ ಅರ್ಥವೇನು. 8th one, ವೈ ಈಸ್ ರಿಗ್ರೆಷನ್ ಅನಾಲಿಸಿಸ್ ಇಂಪಾರ್ಟೆಂಟ್ ಇನ್ ಎಕಾನಮಿಕ್ ಫೋರ್ಕಾಸ್ಟಿಂಗ್. ಆರ್ಥಿಕ ಮುನ್ಸೂಚನೆಯಲ್ಲಿ ಹಿನ್ನಡೆ ವಿಶ್ಲೇಷಣೆಯು ಏಕೆ ಪ್ರಮುಖವಾಗಿದೆ. 9th one, ರೈಟ್ the simple linear regression equation of y on x and state its components. x ನ ಮತ್ತು ಮೇಲಿನ y ನ ಸರಳ ರೇಖೀಯ ಹಿನ್ನಡೆ ಸಮೀಕರಣವನ್ನು ಬರೆಯಿರಿ ಮತ್ತು ಅದರ ಘಟಕಗಳನ್ನು ತಿಳಿಸಿರಿ ಅಂತಕ್ಕಂಥದ್ದು. ಆ್ಯಂಡ್ 11th one, ಸ್ಟೇಟ್ ಎನಿ 2 ಅಪ್ಲಿಕೇಶನ್ಸ್ ಆಫ್ ರಿಗ್ರೆಷನ್ ಇಕ್ವೇಷನ್ಸ್ ಇನ್ ಎಕಾನಮಿಕ್ಸ್. ಅರ್ಥಶಾಸ್ತ್ರದಲ್ಲಿ ಹಿನ್ನಡೆ ಸಮೀಕರಣಗಳ ಯಾವುದಾದರೂ 2 ಅನ್ವಯಗಳನ್ನು ತಿಳಿಸಿ ಅಂತಕ್ಕಂಥದ್ದು. ಆ್ಯಂಡ್ 5 marks ಕ್ವೆಶನ್ಸ್ ಬಗ್ಗೆ ಹೇಳಬೇಕು ಅಂತಂತಂದರೆ, ನಂಬರ್ 1 ಈಸ್, ವಾಟ್ ಈಸ್ ದಿ ಮೀನಿಂಗ್ ಆಫ್ ಕೋರಿಲೇಷನ್. ಸಹ ಸಂಬಂಧದ ಅರ್ಥವೇನು ಅಂತಕ್ಕಂಥದ್ದು. ನಂಬರ್ 2 ಈಸ್, ಡಿಸ್ಟಿಂಗ್ವಿಷ್ ಬಿಟ್ವೀನ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಕೋರಿಲೇಷನ್ ವಿತ್ ಎಕ್ಸಾಂಪಲ್. ಧನಾತ್ಮಕ ಮತ್ತು ಋಣಾತ್ಮಕ ಸಹ ಸಂಬಂಧಗಳ ನಡುವಿನ ವ್ಯತ್ಯಾಸಗಳನ್ನು ಉದಾಹರಣೆಯೊಂದಿಗೆ ತಿಳಿಸಿ ಅಂತಕ್ಕಂಥದ್ದು. 3rd one, ಸ್ಟೇಟ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಲೀನಿಯರ್ ಆ್ಯಂಡ್ ನಾನ್ ಲೀನಿಯರ್ ಕೋರಿಲೇಷನ್. ರೇಖೀಯ ಮತ್ತು ರೇಖೇತರ ಸಂಬಂಧಗಳ ನಡುವಿನ ವ್ಯತ್ಯಾಸ ತಿಳಿಸಿರಿ ಅಂತಕ್ಕಂಥದ್ದು. ಆ್ಯಂಡ್ ನೇಮ್ ದಿ ಮೇನ್ ಮೆಥಡ್ಸ್ ಆಫ್ ಮೆಷರಿಂಗ್ ಕೋರಿಲೇಷನ್. ಸಹ ಸಂಬಂಧವನ್ನು ಅಳೆಯುವ ಮುಖ್ಯ ವಿಧಾನಗಳನ್ನು ಹೆಸರಿಸಿ. ವಾಟ್ ಆರ್ ದಿ ನ್ಯೂಮೆರಿಕಲ್ ಲಿಮಿಟ್ಸ್ ಆಫ್ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್. ಕಾರ್ಲ್ ಪಿಯರ್ಸನ್ ಕೋರಿಲೇಷನ್ ಸಹ ಸಂಬಂಧದ ಗುಣಾಂಕದ ಸಂಖ್ಯಾತ್ಮಕ ಮಿತಿಗಳು ಯಾವುವು ಅಂತಕ್ಕಂಥದ್ದು. ಆ್ಯಂಡ್ 6th one, ವಾಟ್ ಈಸ್ ದಿ ಮೀನಿಂಗ್ ಆಫ್ ರಿಗ್ರೆಷನ್. ಹಿನ್ನಡೆಯ ಅರ್ಥವೇನು ಅಂತಕ್ಕಂಥದ್ದು. ವೈ ಈಸ್ ರಿಗ್ರೆಷನ್ ಅನಾಲಿಸಿಸ್ ಇಂಪಾರ್ಟೆಂಟ್ ಇನ್ ಎಕಾನಮಿಕ್ ಫೋರ್ಕಾಸ್ಟಿಂಗ್. ಆರ್ಥಿಕ ಮುನ್ಸೂಚನೆಯಲ್ಲಿ ಹಿನ್ನಡೆ ವಿಶ್ಲೇಷಣೆ ಏಕೆ ಪ್ರಮುಖವಾಗಿದೆ. ರೈಟ್ ದಿ ಸಿಂಪಲ್ ಲೀನಿಯರ್ ರಿಗ್ರೆಷನ್ ಇಕ್ವೇಷನ್ y on x, ಸ್ಟೇಟ್ ಇಟ್ಸ್ ಕಂಪೋನೆಂಟ್ಸ್.
ಎಕ್ಸ್ನ ಮೇಲಿನ ವಾಯಿನ ಸರಳ ರೇಖೀಯ ಹಿನ್ನಡೆ ಸಮೀಕರಣವನ್ನು ಬರೆಯಿರಿ ಮತ್ತು ಅದರ ಘಟಕಗಳನ್ನು ತಿಳಿಸಿರಿ ಅಂತಕ್ಕಂಥದ್ದು. ಸ್ಟೇಟ್ ಎನಿ ಟು ಅಪ್ಲಿಕೇಶನ್ಸ್ ಆಫ್ ರಿಗ್ರೆಷನ್ ಇಕ್ವೇಷನ್ ಇನ್ ಎಕಾನಮಿಕ್ಸ್. ಅರ್ಥಶಾಸ್ತ್ರದಲ್ಲಿ ಹಿನ್ನಡೆ ಸಮೀಕರಣಗಳ ಯಾವುದಾದರೂ 2 ಅನ್ವಯಗಳನ್ನು ತಿಳಿಸಿರಿ ಅಂತಕ್ಕಂಥದ್ದು. 15 ಮಾರ್ಕ್ಸ್ ಕ್ವಶನ್ಸ್ ಬಗ್ಗೆ ಹೇಳೋದಾದರೆ, ಕ್ವಶನ್ ನಂಬರ್ 1, ಡಿಫೈನ್ ಕೋರಿಲೇಷನ್, ಕ್ರಿಟಿಕಲಿ ಎಕ್ಸಾಮ್ ದಿ ವೇರಿಯಸ್ ಮೆಥಡ್ಸ್ ಆಫ್ ಮೆಷರಿಂಗ್ ಕೋರಿಲೇಷನ್ and discuss economic significance of Karl Pearson's coefficient of correlation. ಸಹಸಂಬಂಧವನ್ನು ವ್ಯಾಖ್ಯಾನಿಸಿ ಸಹಸಂಬಂಧವನ್ನು ಅಳೆಯುವ ವಿವಿಧ ವಿಧಾನಗಳನ್ನು ವಿಮರ್ಶಾತ್ಮಕವಾಗಿ ಪರಿಶೀಲಿಸಿ ಮತ್ತು ಕಾರ್ಲ್ ಪಿಯರ್ಸನ್ ಸಹಸಂಬಂಧದ ಗುಣಾಂಕದ ಆರ್ಥಿಕ ಮಹತ್ವವನ್ನು ತಿಳಿಸಿರಿ. ಇಲ್ಲಿ ಏನಾಗುತ್ತೆ, 5 ಮಾರ್ಕ್ಸು ಮತ್ತು 15 ಮಾರ್ಕ್ಸ್ಗೆ ಕ್ವಶನ್ಸ್ ಏನಾಗ್ತದೆ, ರಿಪೀಟ್ ಆಗ್ತದೆ. ಇದು ಬಂದಿದೆ, ಅಲ್ಲಿನೂ ಕೂಡ ಕೇಳಾಗಿದೆ, ಇಲ್ಲಿನೂ ಕೂಡ ಕೇಳಾಗಿದೆ. ವ್ಯತ್ಯಾಸ ಏನು ಅಂತಂತಂದರೆ ಈ ರೈಟಿಂಗ್ ಮೆಥಡಾಲಜಿ ಅಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತದೆ. 5 ಅಂಕಕ್ಕೆ ಎಷ್ಟು ಬರೀಬೇಕು ಅಷ್ಟೇ ಬರೀಬೇಕು, 15 ಅಂಕಕ್ಕೆ ಎಷ್ಟು ಬರೀಬೇಕು ಅಷ್ಟೇ ಬರೀಬೇಕು. ಕೆಲವೊಂದು ಜನ ವಿದ್ಯಾರ್ಥಿಗಳು 5 ಅಂಕಕ್ಕೆ ಏನು ಮಾಡ್ತಾರೆ, 15 ಅಂಕಗಳು ಚೆನ್ನಾಗಿ ಇದು ಆನ್ಸರ್ ಬರುತ್ತೆ ಅಂತ ಇಟ್ಕೊಂಡು ಸಾಕಷ್ಟು ಸಮಯವನ್ನು ಅಲ್ಲಿ ವ್ಯಯ ಮಾಡುವಂಥದ್ದು ಇರ್ತದೆ. ಹಾಗೆ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ದೆನ್ ನಂಬರ್ 2 ಈಸ್ ವಾಟ್ ಈಸ್ ರಿಗ್ರೆಷನ್ ಅನಾಲಿಸಿಸ್. ಡಿಸ್ಕಸ್ ದಿ ಮೀನಿಂಗ್, ಇಂಪಾರ್ಟೆನ್ಸ್ ಆ್ಯಂಡ್ ವೈಡ್ ರೇಂಜಿಂಗ್ ಅಪ್ಲಿಕೇಶನ್ ಇನ್ ಎಕಾನಮಿಕ್ ಅನಾಲಿಸಿಸ್. ಹಿನ್ನಡೆ ವಿಶ್ಲೇಷಣೆ ಎಂದರೇನು, ಆರ್ಥಿಕ ವಿಶ್ಲೇಷಣೆಯಲ್ಲಿ ಅದರ ಅರ್ಥ, ಪ್ರಾಮುಖ್ಯತೆ ಮತ್ತು ವ್ಯಾಪಕವಾದ ಅನ್ವಯಗಳನ್ನು ಚರ್ಚಿಸಿರಿ ಅಂತಕ್ಕಂಥದ್ದು. ಆ್ಯಂಡ್ ದೆನ್ ಹಿಯರ್ ವಾಟ್ ಈಸ್ ರಿಗ್ರೆಷನ್ ಇಕ್ವೇಷನ್, ಎಕ್ಸ್ಪ್ಲೇನ್ ದಿ ಮೆಥಡ್ಸ್ ಎಸ್ಟಿಮೇಟಿಂಗ್ ರಿಗ್ರೆಷನ್ ಇಕ್ವೇಷನ್ ಫ್ರಮ್ ದಿ ಫಾಲೋವಿಂಗ್ ಡೇಟಾ, ಕ್ಯಾಲ್ಕುಲೇಟ್. ನಂಬರ್ 1 is that is A, the 2 regression equations, and B is estimate the likely consumption expenditure when family income is 500. ಓಕೆ, ಹಿನ್ನಡೆ ಸಮೀಕರಣ ಎಂದರೇನು, ಹಿನ್ನಡೆ ಸಮೀಕರಣ ಅಂದಾಜಿಸುವ ವಿಧಾನಗಳನ್ನು ವಿವರಿಸಿ. ಕೆಳಗಿನ ದತ್ತಾಂಶಗಳಿಂದ ಇಲ್ಲಿ ಏನು ಮಾಡಬೇಕಾಗಿದೆ, 2 ಹಿನ್ನಡೆ ಸಮೀಕರಣವನ್ನು ಲೆಕ್ಕಾಚಾರ ಮಾಡಿ ಮತ್ತು ಬಿ ಏನಿದೆ, ಕುಟುಂಬದ ಆದಾಯದ ಮಿತಿಯು 500 ಆದಾಗ ಆಗಬಹುದಾದ ಬಳಕೆಯ ವೆಚ್ಚವನ್ನು ಅಂದಾಜಿಸಿ ಅಂತಕ್ಕಂಥದ್ದು ಟೇಬಲನ್ನು ಕೊಟ್ಟಿದ್ದಾರೆ. ಈ ಟೇಬಲ್ ಪ್ರಕಾರ ಏನು ಮಾಡ್ಕೊಳ್ಳಿ, ನೀವು 2 ಕ್ವಶನ್ಸ್ಗೆ ಆನ್ಸರನ್ನು ಕಂಡುಹಿಡಿಯಿರಿ. ಓಕೆ, from the data given below, calculate Karl Pearson's coefficient of correlation, that is using actual mean assumed mean method. Comment on the nature and strength of relationship between the 2 variables. ಕೆಳಗೆ ನೀಡಲಾದ ದತ್ತಾಂಶಗಳಿಂದ ನೈಜ ಸರಾಸರಿ ಮತ್ತು ಊಹಿಸಿದ ಸರಾಸರಿ ವಿಧಾನವನ್ನು ಬಳಸಿಕೊಂಡು ಕಾರ್ಲ್ ಪಿಯರ್ಸನ್ ರವರ ಸಹ ಸಂಬಂಧ ಗುಣಕವನ್ನು ಲೆಕ್ಕಾಚಾರ ಮಾಡಿ. 2 ಚರಾಂಶಗಳ ನಡುವಿನ ಸಂಬಂಧದ ಸ್ವರೂಪ ಮತ್ತು ತೀವ್ರತೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂಬುದನ್ನು ತಿಳಿಸಿರಿ ಅಂತಕ್ಕಂಥದ್ದು ಇಲ್ಲಿ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಸೊ ಯು ಕ್ಯಾನ್ ಯೂಸ್ ದಿಸ್ ಒನ್. ದೆನ್ ಚಾಪ್ಟರ್ ನಂಬರ್ 5 ಬಗ್ಗೆ 2 ಮಾರ್ಕ್ಸ್ನಲ್ಲಿ ಹೇಳೋದಾದರೆ ನೋಡಿ, ಡಿಫೈನ್ ಅ ಟೈಮ್ ಸಿರೀಸ್, ಕಾಲಶ್ರೇಣಿಯನ್ನು ವ್ಯಾಖ್ಯಾನಿಸಿ ಅಂತಕ್ಕಂಥ. ನಂಬರ್ 2 ಈಸ್ ಸ್ಟೇಟ್ ಎನಿ 2 ಮೇನ್ ಆಬ್ಜೆಕ್ಟಿವ್ಸ್ ಆಫ್ ಅನಲೈಸಿಂಗ್ ಟೈಮ್ ಸಿರೀಸ್ ಇನ್ ಎಕಾನಮಿಕ್ಸ್. ಅರ್ಥಶಾಸ್ತ್ರದಲ್ಲಿ ಕಾಲಶ್ರೇಣಿಯನ್ನು ವಿಶ್ಲೇಷಿಸುವ ಯಾವುದಾದ್ರೂ 2 ಪ್ರಮುಖ ಉದ್ದೇಶಗಳನ್ನು ತಿಳಿಸಿರಿ ಅಂತಕ್ಕಂಥದ್ದು. 3rd ಒನ್ ಈಸ್ ನೇಮ್ ದಿ 4 ಕನ್ಸಂಪ್ಷನ್ ಆಫ್ ಟೈಮ್ ಸಿರೀಸ್. ಕಾಲಶ್ರೇಣಿಯ 4 ಘಟಕಗಳನ್ನು ಕಂಪೋನೆಂಟ್ಸ್, ನಾಟ್ ಕನ್ಸಂಪ್ಷನ್, ಕಂಪೋನೆಂಟ್ಸ್ ಆಫ್ ಟೈಮ್ ಸಿರೀಸ್ ಘಟಕಗಳನ್ನು ಹೆಸರಿಸಿ. 4th ಒನ್, ವಾಟ್ ಈಸ್ ಮೀನ್ಟ್ ಬೈ ಸೆಕ್ಯುಲರ್ ಟ್ರೆಂಡ್, ದೀರ್ಘಕಾಲೀನ ಪ್ರವೃತ್ತಿ ಎಂದರೇನು. ಆ್ಯಂಡ್ 5th ಒನ್, ಡಿಸ್ಟಿಂಗ್ವಿಷ್ ಬಿಟ್ವೀನ್ ದಿ ಸೀಸನಲ್ ಆ್ಯಂಡ್ ಸೈಕ್ಲಿಕಲ್ ವೇರಿಯೇಷನ್ಸ್, ಋತುಮಾನ ಮತ್ತು ಬದಲಾವಣೆಗಳು ಮತ್ತು ಆವರ್ತಕ ಬದಲಾವಣೆಗಳ ನಡುವಿನ ವ್ಯತ್ಯಾಸ ತಿಳಿಸಿ ಅಂತಕ್ಕಂಥದ್ದು. ದ 6th ಒನ್, ವಾಟ್ ಆರ್ ಇರ್ರೆಗ್ಯುಲರ್ ವೇರಿಯೇಷನ್ಸ್, ಗಿವ್ ಆ್ಯನ್ ಎಕ್ಸಾಂಪಲ್, ಅನಿಯಮಿತ ಬದಲಾವಣೆಗಳು ಎಂದರೇನು, ಒಂದು ಉದಾಹರಣೆ ನೀಡಿ ಅಂತಕ್ಕಂಥದ್ದು. 7th ಒನ್ ಈಸ್ ಸ್ಟೇಟ್ ದಿ ಡಿಫರೆನ್ಸ್ ಬಿಟ್ವೀನ್ ಎಡಿಟಿವ್ ಆ್ಯಂಡ್ ಮಲ್ಟಿಪ್ಲಿಕೇಟಿವ್ ಮಾಡೆಲ್ಸ್ ಆಫ್ ಟೈಮ್ ಸಿರೀಸ್. ಕಾಲಶ್ರೇಣಿಯ ಸಂಕಲನ ಮತ್ತು ಗುಣಾಕಾರ ಮಾದರಿಗಳ ನಡುವಿನ ವ್ಯತ್ಯಾಸ ತಿಳಿಸಿ ಅಂತಕ್ಕಂಥದ್ದು. 8th ಒನ್, ನೇಮ್ ದಿ ಮೆಥಡ್ಸ್ ಆಫ್ ಯೂಸಿಂಗ್ ಫಾರ್ ಮೆಷರಿಂಗ್, ಎಸ್ಟಿಮೇಟಿಂಗ್ ಆ್ಯಂಡ್ ಸೆಕ್ಯುಲರ್ ಟ್ರೆಂಡ್, ದೀರ್ಘಕಾಲೀನ ಪ್ರವೃತ್ತಿಯನ್ನು ಅಳೆಯುವ ಅಂದಾಜಿಸುವ ವಿಧಾನಗಳನ್ನು ಹೆಸರಿಸಿ ಅಂತಕ್ಕಂಥದ್ದು. ವಾಟ್ ಈಸ್ ದಿ ಮೀನ್ ಯುಟಿಲಿಟಿ ಆಫ್ ಮೆಷರಿಂಗ್ ಟ್ರೆಂಡ್ ಲೈನ್ ಇನ್ ಎಕಾನಮಿಕ್ ಡೇಟಾ, ಆರ್ಥಿಕ ದತ್ತಾಂಶಗಳಲ್ಲಿ ಪ್ರವೃತ್ತಿ ರೇಖೆಯನ್ನು ಅಳೆಯುವ ಪ್ರಮುಖ ರೇಖೆ ಉಪಯುಕ್ತತೆ ಏನು ಅಂತಕ್ಕಂಥದ್ದು. ಆ್ಯಂಡ್ ರೈಟ್ ಡೌನ್ ದಿ ಮ್ಯಾಥಮೆಟಿಕಲ್ ಇಕ್ವೇಷನ್ ಆಫ್ ಸ್ಟ್ರೇಟ್ ಲೈನ್ ಟ್ರೆಂಡ್, ಸರಳ ರೇಖೆಯ ಪ್ರವೃತ್ತಿಯ ಗಣಿತ ಸಮೀಕರಣ ಬರೆಯಿರಿ ಅಂತಕ್ಕಂಥದ್ದು.
ಆ್ಯಂಡ್ 5 ಮಾರ್ಕ್ಸ್ ಕ್ವೆಶನ್ಸ್ ಬಗ್ಗೆ ಹೇಳೋದಾದರೆ ಡಿಫೈನ್ ದಿ ಟೈಮ್ ಸೀರೀಸ್, ಎಕ್ಸ್ಪ್ಲೇನ್ ಇಟ್ಸ್ ಇಂಪಾರ್ಟೆನ್ಸ್ ಇನ್ ಎಕಾನಮಿಕ್ ಪ್ಲ್ಯಾನಿಂಗ್ ಆ್ಯಂಡ್ ಬಿಸ್ನೆಸ್ ಫೋರ್ಕಾಸ್ಟಿಂಗ್. ಕಾಲಶ್ರೇಣಿಯನ್ನು ವ್ಯಾಖ್ಯಾನಿಸಿ ಆರ್ಥಿಕ ಯೋಜನೆ ಮತ್ತು ವ್ಯವಹಾರ ಮುನ್ಸೂಚನೆಯಲ್ಲಿ ಅದರ ಪ್ರಾಯೋಗಿಕ ಮಹತ್ವವನ್ನು ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತಕ್ಕಂಥದ್ದು. ಡಿಸ್ಕ್ರೈಬ್ ದಿ ಮೆಥಮೆಟಿಕಲ್ ಮಾಡೆಲ್ ಆಫ್ ಟೈಮ್ ಸೀರೀಸ್, ದಿ ಎಡಿಟಿವ್ ಮಾಡೆಲ್ ಆ್ಯಂಡ್ ದಿ ಮಲ್ಟಿಪ್ಲಿಕೇಟಿವ್ ಮಾಡೆಲ್. ಕಾಲಶ್ರೇಣಿಯ ಗಣಿತದ ಮಾದರಿಗಳಾದ ಸಂಕಲನ ಮತ್ತು ಗುಣಾಕಾರ ಮಾದರಿಗಳನ್ನು ವಿವರಿಸಿ ಅಂತಕ್ಕಂಥದ್ದು. ಥರ್ಡ್ ಒನ್, ವಾಟ್ ಆರ್ ದಿ ಸೀಸನಲ್ ವೇರಿಯೇಷನ್ಸ್, ಎಕ್ಸ್ಪ್ಲೇನ್ ಹೌ ಸೀಸನಲ್ ವೇರಿಯೇಷನ್ಸ್ ಅಫೆಕ್ಟ್ ಎಕಾನಮಿಕ್ ಆಕ್ಟಿವಿಟೀಸ್ ವಿತ್ ಸೂಟೇಬಲ್ ಎಕ್ಸಾಂಪಲ್. ಋತುಮಾನದ ಬದಲಾವಣೆ ಎಂದರೇನು, ಸೂಕ್ತ ಉದಾಹರಣೆಗಳೊಂದಿಗೆ ಋತುಮಾನ ಬದಲಾವಣೆಯ ಆರ್ಥಿಕ ಚಟುವಟಿಕೆಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಅಂತಕ್ಕಂಥದ್ದು. ಆ್ಯಂಡ್ ಬ್ರೀಫ್ಲಿ ಎಕ್ಸ್ಪ್ಲೇನ್ ದಿ ಸೆಮಿ ಅವರೇಜ್ ಮೆಥಡ್ ಆಫ್ ಮೆಜರಿಂಗ್ ದಿ ಟ್ರೆಂಡ್, ವಾಟ್ ಆರ್ ದಿ ಇಟ್ಸ್ ಲಿಮಿಟೇಷನ್ಸ್, ಡಿಮೆರಿಟ್ಸ್. ಪ್ರವೃತ್ತಿಯನ್ನು ಅಳೆಯುವ ಅರ್ಧ ಸರಾಸರಿ ವಿಧಾನವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಇದರ ಗುಣಗಳು ಮತ್ತು ದೋಷಗಳು ಯಾವುವು ಅನ್ನುವಂಥದ್ದನ್ನು ತಿಳಿಸಿ ಅಂತಕ್ಕಂಥದ್ದು. 15 ಮಾರ್ಕ್ಸ್ ಕ್ವೆಶನ್ಸ್ ಬಗ್ಗೆ ಹೇಳೋದಾದರೆ ಸಿ ಹಿಯರ್, ಎಕ್ಸ್ಪ್ಲೇನ್ ದಿ ಟೈಮ್ ಸೀರೀಸ್, ಡೀಟೇಲ್ಸ್ ಆಫ್ ದಿ 4 ಮೇಜರ್ ಕಂಪೋನೆಂಟ್ ಆಫ್ ದಿ ಟೈಮ್ ಸೀರೀಸ್ ವಿತ್ appropriate economic examples, and explain why isolated these components is crucial for policy makers. ಕಾಲಶ್ರೇಣಿಯನ್ನು ವ್ಯಾಖ್ಯಾನಿಸಿ ಸೂಕ್ತ ಆರ್ಥಿಕ ಉದಾಹರಣೆಗಳೊಂದಿಗೆ ಕಾಲಶ್ರೇಣಿಯ 4 ಪ್ರಮುಖ ಘಟಕಗಳನ್ನು ವಿವರಿಸಿ ಚರ್ಚಿಸಿ ಮತ್ತು ಈ ಘಟಕಗಳನ್ನು ಪ್ರತ್ಯೇಕಿಸುವುದು ನೀತಿ ನಿರೂಪಕರಿಗೆ ಹೇಗೆ ಅಗತ್ಯ ಅಥವಾ ಅತ್ಯಗತ್ಯ ಎಂಬುದನ್ನು ತಿಳಿಸಿರಿ ಅಂತಕ್ಕಂಥದ್ದು. ಸೊ ಡಿಯರ್ ಫ್ರೆಂಡ್ಸ್, ವಿಡಿಯೋ ಸ್ವಲ್ಪ ಲೆಂದಿ ಆಗಿದೆ, ಬಟ್ ನೋ ವರಿ. ಯಾಕಂತಂದರೆ ಭಾಳಷ್ಟು ಜನ ಅವರೇಜ್ ಸ್ಟೂಡೆಂಟ್ಸ್ ಇರ್ತಾರೆ, ಮೆರಿಟೋರಿಯಸ್ ಇರ್ತಾರೆ, ಆಮೇಲೆ ಕೆಲವೊಂದು ಜನ ಪಾಸಿಂಗ್ ಸ್ಟೂಡೆಂಟ್ಸ್ ಕೂಡ ಇರ್ತಾರೆ. ಸೊ ಬೈ ಕನ್ಸರ್ನಿಂಗ್ ದೀಸ್ ಆಲ್ ಸ್ಟೂಡೆಂಟ್ಸ್ ಐ ವೇರ್ ಪ್ರಿಪೇರ್ಡ್ ದೀಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಫಾರ್ ಅಪ್ಕಮಿಂಗ್ ಎಕ್ಸಾಮಿನೇಷನ್. ಸ್ವಲ್ಪ ನೋಡಿಕೊಂಡ್ರೆ ನಿಮ್ಗೆಲ್ಲರಿಗೂ ಕೂಡ ಇದೆ ಪಾಸಿಂಗ್, ಅವರೇಜ್ ಆ್ಯಂಡ್ ಮೆರಿಟೋರಿಯಸ್ ಸ್ಟೂಡೆಂಟ್ಸ್. ಸೊ ನಿಮ್ಗೆ ಯಾರ್ಯಾರಿಗೆ ಯಾವುದಾದ್ರು ಕ್ವೆಶನ್ಸ್ ಸೂಟ್ ಆಗುತ್ತೆ ಆ ಕ್ವೆಶನ್ಸನ್ನು ನೀವು ಆಯ್ಕೆ ಮಾಡಿಕೊಂಡು ಎವ್ರಿ ಚಾಪ್ಟರ್ಸ್ಗಳಿಂದ ನೀವು ಇದನ್ನು ಮಾಡ್ಕೊಳ್ಬಹುದು. ನಾನು ಕೊಟ್ಟಿದ್ದೇನೆ ಎಲ್ಲ ಕ್ವೆಶನ್ಸು ಔಟ್ ಆಫ್ ಔಟ್. ನೀವು ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ನನ್ನ ಬಹಳಷ್ಟು ವಿದ್ಯಾರ್ಥಿಗಳು ಹಿಂದಿನ ಒಂದು ತರಗತಿಗಳಲ್ಲಿ ಔಟ್ ಆಫ್ ಔಟ್ ಮಾಡಿದ್ದಾರೆ. ಸೇ ಫಾರ್ ಎಕ್ಸಾಂಪಲ್ ಮೇತ್ರಿ ಅನ್ನುವಂಥ ಒಬ್ಬ ವಿದ್ಯಾರ್ಥಿ ಮಾಡಿದ್ದಾರೆ, ಆ್ಯಂಡ್ ಈಗ ಸಂಗಾಪುರಿ ಎನ್ನುವಂಥ ವಿದ್ಯಾರ್ಥಿ ಕೂಡ ಸ್ಕೋರನ್ನು ಮಾಡಿದ್ದಾರೆ. ಭಾಳಷ್ಟು ಜನ ವಿದ್ಯಾರ್ಥಿಗಳು ಇಲ್ಲಿ ಔಟ್ ಆಫ್ ಔಟ್ ಮಾರ್ಕ್ಸ್ಗಳನ್ನು ತೊಗೊಂಡಿದ್ದಾರೆ. ಅವ್ರ ಮಾರ್ಕ್ಸ್ ಕಾರ್ಡ್ಗಳನ್ನು ಕೂಡ ಡಿಸ್ಪ್ಲೇ ಮಾಡಿದ್ದಾರೆ. ವಿಡಿಯೋ ಲೆಂತಿ ಆಗ್ತಿದೆ, ಅವುಗಳೆಲ್ಲವನ್ನು ಕೂಡ ನಾನು ಡಿಸ್ಪ್ಲೇ ಮಾಡಲಿಕ್ಕೆ ಹೋಗೋದಿಲ್ಲ. ಆದ್ದರಿಂದ ಒಂದು ಟ್ರಿಕ್ಕನ್ನು ನಿಮ್ಗೆ ಹೇಳ್ತೀನಿ. ಏನಪ್ಪ ಅಂತಂತಂದರೆ, ನೀವು ಇಲ್ಲಿ ಸರ್ ಇದು ಕ್ವೆಶನ್ಸ್ ಬಹಳ ಇದೆ, ಹೇಗೆ ಮಾಡೋದು ಅನ್ನುವಂಥದ್ದು ಪ್ರಶ್ನೆಯಲ್ಲಿ ಏನಾದರೂ ನಿಮಗೆ ಬಂದಿದ್ದರೆ, ಅವರೇಜ್ ಸ್ಟೂಡೆಂಟ್ಸ್ ಆಗಿದ್ರಿ ಅಂತಂತಂದರೆ ಯು ಶುಡ್ ಪ್ರಿಪೇರ್ ಫಸ್ಟ್ 3 ಚಾಪ್ಟರ್ಸ್ ಕನ್ಸೈಸ್ಲಿ ಪ್ರಿಪೇರ್. ಯಾವುದೇ ಕ್ವೆಶನ್ಸ್ ಬಿಡಲಾರ್ದೆ 3 ಚಾಪ್ಟರ್ಗಳನ್ನು ಕ್ಲೀನಾಗಿ ಏನು ಕೊಟ್ಟಿದ್ದೀನಿ ಎಲ್ಲ ಕ್ವೆಶನ್ಸ್ಗಳನ್ನು ಪ್ರಿಪೇರ್ ಮಾಡಿ. ಓಕೆ, ನೀವು ಎಷ್ಟು ಸ್ಕೋರ್ ಮಾಡ್ಬೋದು? 60ವರೆಗೆ ಸ್ಕೋರ್ ಮಾಡ್ಬೋದು. ಆಮೇಲೆ ಇಲ್ಲ ಸರ್ ನಮಗೆ ಸ್ವಲ್ಪ ಮೆರಿಟ್ ಆಗಬೇಕು, ಓಕೆ, ಪರ್ಸೆಂಟೇಜ್ ಆಗಬೇಕು, ನಾವು ಸ್ಕೋರ್ ಮಾಡಬೇಕು ಅಂತಂತಂದರೆ ಇಫ್ ಯು ಆರ್ ಥಿಂಕಿಂಗ್ ಟು 70 ಯು ಕ್ಯಾನ್ ಪ್ರಿಪೇರ್ 4 ಚಾಪ್ಟರ್ಸ್. ಆ್ಯಂಡ್ ಇಫ್ ಯು ವಾಂಟೆಡ್ ಟು ಸ್ಕೋರ್ ಔಟ್ ಆಫ್ ಔಟ್ ಯು ಹ್ಯಾವ್ ಟು ಪ್ರಿಪೇರ್ ಆಲ್ ದೋಸ್ ಕ್ವೆಶನ್ಸ್ ಆನ್ 5 ಚಾಪ್ಟರ್ಸ್. ಓಕೆ, ಇಷ್ಟು ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೇನಾದರೂ 2 ಮಾರ್ಕ್ಸ್ ಕ್ವೆಶನ್ಸ್ಗೆ ಆನ್ಸರ್ಸ್ ಬೇಕು ಅಂತಂತಂದರೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಕಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ನನಗೆ ಗೊತ್ತಾಗೋದಿಲ್ಲ ನಿಮ್ಗೆ ಏನು ಬೇಕನ್ನುವಂಥದ್ದು. ಸೊ ನಿಮ್ಗೆ 2 ಮಾರ್ಕ್ಸ್ ಕ್ವೆಶನ್ಸ್ಗೆ ಆನ್ಸರ್ ಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇಫ್ ಯು ವೇರ್ ರಿಕ್ವೈರ್ಡ್ ಎನಿ ಕ್ಯಾಲ್ಕುಲೇಷನ್ ಪಾರ್ಟ್, ಸಪೋಸ್ 5 ಮಾರ್ಕ್ಸ್ ಆಗಿರ್ಬೋದು, 15 ಮಾರ್ಕ್ಸ್ ಆಗಿರ್ಬೋದು, ಯಾವುದೇ ಕ್ಯಾಲ್ಕುಲೇಷನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಚರ್ಚೆ ನಿಮಗೇನಾದರೂ ವಿಡಿಯೋ ಮೂಲಕ ಬೇಕಾಗಿದ್ದರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ನಾನು ಸಾಧ್ಯವಾದಷ್ಟು ಬೇಗನೆ ಅಪ್ಡೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಚರ್ಚೆ. ಸೊ ಇಲ್ಲೊಂದು ಕ್ವೆಶನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಉಳಿದಿದೆ, ನೋಡ್ಕೊಳ್ಳಿ. ಇದೊಂದು ಬೋನಸ್ ಕ್ವೆಶನ್ಸ್ ಇವು. ದೆನ್ ಇದು ಕೂಡ ಒಂದು ಬೋನಸ್ ಕ್ವೆಶನ್ಸು. ಸೊ ಫ್ರೆಂಡ್ಸ್, ವಿಶ್ ಯು ಆಲ್ ದಿ ಬೆಸ್ಟ್ ಫಾರ್ ಅಪ್ಕಮಿಂಗ್ ಎಕ್ಸಾಮಿನೇಷನ್. ಆ್ಯಂಡ್
ನಿಮ್ಮ ಎಲ್ಲ ಅಂಕಗಳು ಎಷ್ಟೆಷ್ಟು ಪಡ್ಕೊಂಡ್ರಿ ಅನ್ನುವಂಥದ್ದನ್ನು ವಾಟ್ಸಪ್ಗೆ ತಿಳಿಸಿ ಎಂದು ಹೇಳುತ್ತಾ, ನಿಮ್ಮ ಸಲಹೆ ಸಂದೇಹಗಳಿಗೆ ಕಮೆಂಟ್ ಬಾಕ್ಸ್ ಸದಾ ಓಪನ್ ಆಗಿದೆ. ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು.